ಸೊ ಹಾಗಾದರೆ ಟ್ರಾನ್ಸ್ಫರಲ್ಲಿ ಬೇಸಿಕಲಿ ಒಂದು ಕಾಮನ್ ಆಗಿರುವಂಥ ವಿಧ ಅಂದರೆ ಕರ್ನಾಟಕ ಸರ್ಕಾರಿ ನೌಕರರ ದಂಪತಿ ವರ್ಗಾವಣೆ ನಿಯಮಾವಳಿ. ಅಂದರೆ ಪತಿ ಅಥವಾ ಪತ್ನಿ ಇಬ್ಬರೂ ಕೂಡ ಸೇವೆಯಲ್ಲಿದ್ದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸೇವೆಯಲ್ಲಿದ್ದರೆ ಅಂಥ ಒಂದು ನೌಕರರಿಗೆ ಟ್ರಾನ್ಸ್ಫರನ್ನು ನೀಡಲಾಗುತ್ತೆ ಅವರ ಒಂದು ಕೋರಿಕೆಯ ಮೇರೆಗೆ ಸೇಮ್ ಜಿಲ್ಲೆಗೆ ಅಥವಾ ಸೇಮ್ ಪ್ಲೇಸಸ್ಗಳಿಗೆ. ಸೊ ಅಂತಹ ಒಂದು ನಿಯಮಾವಳಿ ಏನು ಹೇಳುತ್ತೆ, ಯಾವ ಒಂದು ನಿಯಮಗಳ ಅಡಿಯಲ್ಲಿ ಈ ರೀತಿಯಾದಂಥ ಟ್ರಾನ್ಸ್ಫರನ್ನು ನೀಡಲಾಗುತ್ತೆ ಮತ್ತು ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಿದ ನಂತರ ಎಷ್ಟು ದಿನಗಳ ಒಳಗಾಗಿ ಈ ಒಂದು ದಂಪತಿಗಳ ಅಥವಾ ಸ್ಪೌಸ್ ವರ್ಗಾವಣೆ ನಿಯಮ ಜಾರಿಗೆ ಬರುತ್ತೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ನಲ್ಲಿ ತುಂಬ ವಿಧಗಳಿದೆ. ಒಂದು ನಾರ್ಮಲ್ ಟ್ರಾನ್ಸ್ಫರ್ ಇರುತ್ತೆ, ಇನ್ನೊಂದು ಸ್ಪೌಸ್ ಪತಿ ಪತ್ನಿ ಪ್ರಕರಣ ಇರ್ಬೋದು, ಮೂರನೇದು ವೈದ್ಯಕೀಯ ಪ್ರಕರಣಗಳಾಗಿರ್ಬೋದು, ನಾಲ್ಕನೇದು ರಿಟೈರ್ಮೆಂಟ್ ಅಂಚಿನಲ್ಲಿರುವಂಥ ಒಂದು ನೌಕರಿಗೂ ಕೂಡ ಇಲ್ಲಿ ವರ್ಗಾವಣೆಯನ್ನು ನೀಡಲಾಗುತ್ತದೆ. ಸೊ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಮುಂದಿನ ಒಂದು ಕೆಲವೊಂದಿಷ್ಟು ಸ್ಲೈಡ್ಸ್ಗಳಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸ್ಪೆಷಲಿ ಫೋಕಸಿಂಗ್ ಆನ್ ದಿ ಸ್ಪೌಸ್ ಟ್ರಾನ್ಸ್ಫರ್ ಅಂತ. ಸೊ ಪತಿ ಮತ್ತು ಪತ್ನಿ ಇಬ್ಬರೂ ಸರ್ಕಾರಿ ನೌಕರಿಯಲ್ಲಿದ್ದಾಗ ವರ್ಗಾವಣೆ ಕೋರುವ ಒಂದು ಮಾರ್ಗಸೂಚಿಗಳಂತ ಹೇಳಲಾಗುತ್ತದೆ. ಸೊ ಏನಿದೆ ದಂಪತಿಯ ಒಂದು ಪ್ರಕರಣ ಅಂತಂದರೆ, ಸೊ ದಂಪತಿ ಪ್ರಕರಣ ಅಂದರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ರೆ, ಸರ್ಕಾರಿ ನಿಯಮದಂತೆ ಪತಿ ಮತ್ತು ಪತ್ನಿ ಇಬ್ಬರೂ ರಾಜ್ಯ ಸರ್ಕಾರಿ ನೌಕರಿಯಲ್ಲಿದ್ದರಲ್ಲಿ ಅವರ ಒಂದು ದಂಪತಿ ಪ್ರಕರಣ ಎಂದು ಅದನ್ನು ಪರಿಗಣಿಸಲಾಗುತ್ತದೆ. ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಇಬ್ಬರು ಒಂದೇ ಜಿಲ್ಲೆ ಅಥವಾ ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಲು ಸರ್ಕಾರವು ಈ ವಿಶೇಷ ಅವಕಾಶವನ್ನು ಕಲ್ಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಅರ್ಹತೆ ಒಂದು ನಿಯಮಗಳು ಏನಿದೆ ಅಂತ ನಾವು ನೋಡಿದ್ರೆ, ಸೊ ಅರ್ಹತಾ ನಿಯಮಗಳು ಬಂದ್ಬಿಟ್ಟು ಪತಿ ಮತ್ತು ಪತ್ನಿ ಇಬ್ಬರು ಕರ್ನಾಟಕ ಸರ್ಕಾರಿ ನೌಕರರಾಗಿರಬೇಕು. ಇದು ಒಂದನೇ ಒಂದು ಅರ್ಹತಾ ನಿಯಮ. ಇದಾದ ಮೇಲೆ ಅರ್ಜಿ ಸಲ್ಲಿಸುವ ನೌಕರನು ಕನಿಷ್ಠ ಸೇವಾವಧಿ ಗ್ರೂಪ್ ಎಗೆ 2 ವರ್ಷ, ಗ್ರೂಪ್ ಬಿಗೆ 2 ವರ್ಷ, ಸಿಗೆ 4 ವರ್ಷ ಮತ್ತು ಡಿಯಲ್ಲಿ 7 ವರ್ಷ ಪೂರ್ಣಗೊಳಿಸಿರಬೇಕು. ಅಂದರೆ ಟ್ರಾನ್ಸ್ಫರ್ ಪಡೆಯೋದಕ್ಕೆ ಒಂದು ಮಿನಿಮಮ್ ಇಷ್ಟು ಸೇವೆಯನ್ನು ಸಲ್ಲಿಸಬೇಕು ಅಂತ ಲಿಮಿಟ್ ಇದೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ 2 ವರ್ಷ ಇದೆ, ಗ್ರೂಪ್ ಸಿಗೆ 4 ವರ್ಷ ಆ್ಯಂಡ್ ಗ್ರೂಪ್ ಡಿಗೆ 8 ವರ್ಷ ಇಲ್ಲಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಇದಾದ ಮೇಲೆ ಒಬ್ಬರು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಇನ್ನೊಬ್ಬರು ಹುದ್ದೆಯನ್ನು ಕೋರಬಹುದು. ಸೊ ಒಬ್ಬರು ಕೆಲಸ ಮಾಡುತ್ತಿರುವಂಥ ಸ್ಥಳದಲ್ಲಿ ಇನ್ನೊಬ್ಬರು ಹುದ್ದೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಿಯಮಾನುಸಾರ ವೃಂದ ಬಲದ ಮಿತಿಯಲ್ಲಿ ವರ್ಗಾವಣೆಗೆ ಅವಕಾಶ ಇರಬೇಕಾಗುತ್ತದೆ. ವೃಂದ ಬಲ ಅಂದರೆ ಎಷ್ಟು ಅಲ್ಲಿ ರಿಸೋರ್ಸಸ್ಗಳಿದೆ ಅದರ ಮೇಲೆ ಡಿಪೆಂಡ್ ಆಗಿ ಒಂದು ಏನಿದೆ ಟ್ರಾನ್ಸ್ಫರನ್ನು ನೀಡಲಾಗುತ್ತದೆ. ಸೊ ನೆಕ್ಸ್ಟ್ ವರ್ಗಾವಣೆ ನಿಯಮಗಳು ಏನು ಹೇಳುತ್ತವೆ ಅಂತ ನೀವು ನೋಡಿದ್ರೆ, ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ದಂಪತಿ ಪ್ರಕರಣಗಳಲ್ಲಿ ವರ್ಗಾವಣೆ ಕೋರಲು ನೌಕರರಿಗೆ ಆದ್ಯತೆ ನೀಡಲಾಗುತ್ತದೆ. ಒಬ್ಬರು ನಿಯುಕ್ತಿಯಾಗಿರುವ ಸ್ಥಳಕ್ಕೆ ಮತ್ತೊಬ್ಬರು ವರ್ಗಾವಣೆ ಕೋರಿದಾಗ ಸರ್ಕಾರದ ಕಾರ್ಯದಕ್ಷತೆಗೆ ಧಕ್ಕೆ ಬಾರದಂತೆ ಪರಿಶೀಲಿಸಿ ಅದನ್ನು ಅನುಮೋದನೆಯನ್ನು ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಅಗತ್ಯವಾಗಿರುವಂಥ ದಾಖಲಾತಿಗಳು ಏನು ಅಂತ ನೀವು ನೋಡಿದ್ರೆ, ಮದುವೆಯ ಒಂದು ಪ್ರಮಾಣ ಪತ್ರ ಬೇಕಾಗುತ್ತದೆ. ಇದು ಕಡ್ಡಾಯವಾಗಿರುವಂಥ ದಾಖಲೆ, ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಸೇವಾ ಪ್ರಮಾಣ ಪತ್ರ ಅಂದರೆ ಜೀವನ ಸಂಗಾತಿಯ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಯಿಂದ ಅಲ್ಲಿ ಸೇವಾ ಪ್ರಮಾಣ ಪತ್ರ. ವೇತನ ಚೀಟಿ, ಇಬ್ಬರ ಒಂದು ಇತ್ತೀಚಿನ ವೇತನ ಚೀಟಿ ಅಥವಾ ಸ್ಯಾಲರಿ ಸ್ಲಿಪ್ ಬೇಕಾಗುತ್ತದೆ. ವಿಶೇಷ ಮನವಿ, ವರ್ಗಾವಣೆ ಕೋರುವ ಕಾರಣ ಸ್ಪಷ್ಟವಾಗಿರಲಿ, ಅದಕ್ಕಾಗಿ ಒಂದು ವಿಶೇಷ ಮನವಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದಾದಮೇಲೆ ನೆಕ್ಸ್ಟ್ ಆನ್ಲೈನಲ್ಲಿ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನೀವು ನೋಡಿದ್ರೆ, HRMS ಪೋರ್ಟಲ್ನಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ. ಮೊಟ್ಟ ಮೊದಲನೇದಾಗಿ ಸ್ಪೌಸ್ ಕೇಸ್ ಟ್ರಾನ್ಸ್ಫರ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದಾದಮೇಲೆ ಅಗತ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನಿಮ್ಮ ಜಿಲ್ಲೆಯ ಇಲಾಖಾ ಹುದ್ದೆಗಳನ್ನು ಆಯ್ಕೆ ಮಾಡಿ ಪ್ರಿಫರೆನ್ಸನ್ನು ನೀಡಬೇಕು ಅಂತ 4ನೇ ಒಂದು ಸ್ಟೆಪ್ ಹೇಳುತ್ತೆ. ಪರಿಶೀಲನೆಯ ಹಂತಗಳು ಯಾವ ರೀತಿಯಾಗಿ ಆಗುತ್ತವೆ ಅಂದರೆ, ಮೊಟ್ಟ ಮೊದಲನೇ ಹಂತದಲ್ಲಿ ಅರ್ಜಿದಾರರ DDO ಮೂಲಕ ಪರಿಶೀಲನೆಯನ್ನು ಮಾಡಲಾಗುತ್ತದೆ. 2ನೇ ಹಂತದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹುದ್ದೆಯ ಲಭ್ಯತೆಯ ಒಂದು ತಪಾಸಣೆಯನ್ನು ಮಾಡಿಕೊಳ್ಳಲಾಗುತ್ತದೆ. 3ನೇ ಒಂದು ಹಂತದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಸಚಿವಾಲಯ ಅಥವಾ ಇಲಾಖೆಯ ಒಂದು ಅಂತಿಮ ಆದೇಶ ಹೊರಡಿಸಿರುವಂಥದ್ದು ಇಲ್ಲಿ 3ನೇ ಒಂದು ಹಂತ ಆಗಿರುತ್ತೆ. ಇದಕ್ಕೆ ಕೆಲವೊಂದಿಷ್ಟು ಷರತ್ತುಗಳಿದೆ. ಅವುಗಳೇನೆಂದರೆ, ಹುದ್ದೆಯ ಲಭ್ಯತೆ, ವರ್ಗಾವಣೆ ಕೋರಿದ ಸ್ಥಳದಲ್ಲಿ ಹುದ್ದೆ ಖಾಲಿ ಇರಬೇಕು, ಆವಾಗ ಮಾತ್ರ ಈ ಒಂದು ಟ್ರಾನ್ಸ್ಫರನ್ನು ಕೊಡೋದಕ್ಕೆ ಸಾಧ್ಯ. ಶೇಕಡಾವಾರು ಮಿತಿ, ಒಟ್ಟು ವೃಂದದ ಬಲದ 6% ಮಿತಿಯಲ್ಲಿ ವರ್ಗಾವಣೆಯನ್ನು ನೀಡಲಾಗುತ್ತದೆ. ಅಂದರೆ ಒಟ್ಟು ಸ್ಟಾಫ್ ಎಷ್ಟಿರುತ್ತೆ ಒಂದು ಇಲಾಖೆಯಲ್ಲಿ ಅದರ ಒಂದು 6% ಮೀರದಂತೆ ಆ ಒಂದು ರಿಸೋರ್ಸಸ್ಗಳನ್ನು ಇಲ್ಲಿ ಟ್ರಾನ್ಸ್ಫರ್ ನೀಡಲಾಗುತ್ತದೆ. ಉಪಯುಕ್ತ ಸಲಹೆಗಳ ಬಗ್ಗೆ ನಾವು ಮಾತನಾಡೋದಾದರೆ,
ಉಪಯುಕ್ತ ಸಲಹೆಗಳು ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ HRMS ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಒಂದೇ ಒಂದು ಪಾಯಿಂಟ್. ದಂಪತಿಗಳ ಉದ್ಯೋಗ ಮಾಹಿತಿಯನ್ನು ಸರಿಯಾಗಿ ಅಪ್ಡೇಟ್ ಮಾಡಬೇಕಾಗುತ್ತದೆ. 2ನೇ ಪಾಯಿಂಟ್, ವರ್ಗಾವಣೆ ಪ್ರಕ್ರಿಯೆ ನಿಗದಿತ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ರೀತಿಯಾಗಿ ಪತಿ ಪತ್ನಿ ಪ್ರಕರಣದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ಆದೇಶಗಳಿದೆ, ಯಾವ ರೀತಿಯಂಥ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ.